ಮಹಾಶಿವರಾತ್ರಿ ಪ್ರಯುಕ್ತವಾಗಿ ಆಗಲೇ 8 ದಿನದಿಂದ ಇದನ್ನು ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಎಲ್ಲ ಮಾಡ್ತಾಯಿದ್ದೀವಿ ಇದನ್ನೆಲ್ಲ. ಹಾಗೆ ನಾಳೆ 26ನೇ ತಾರೀಕು ತ್ರಯೋದಶಿ ತಿಥಿ ಇದೆ. 7:20ಕ್ಕೆ ಸರಿಯಾಗಿ ಇಲ್ಲಿ ಸಂಕಲ್ಪ ಮಹಾಸಂಕಲ್ಪ ಗಣಪತಿ ಪೂಜೆ, ಆಮೇಲೆ ಪುಣ್ಯಾಹ, ಆಮೇಲೆ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಏಕಾದಶ ವಾರ ರುದ್ರಾಭಿಷೇಕಗಳು ಎಲ್ಲ ನಡೆಯುತ್ತೆ. ಆಮೇಲೆ ಮಹಾಮಂಗಳಾರತಿ ಆಗುತ್ತೆ, ಸಹಸ್ರ ಬಿಲ್ವಾರ್ಚನೆ ಎಲ್ಲ ಆಗುತ್ತೆ. ಈ ಮೈಸೂರು ಮಹಾನಗರದ ಸಂಸ್ಥಾನದಲ್ಲಿರ್ತಕ್ಕಂಥ ಮಹಾರಾಜ ವಂಶಿಕರಾಗಿರ್ತಕ್ಕಂಥ ಜಯಚಾಮರಾಜೇಂದ್ರ ಒಡೆಯರವರೇ ಈ ಗುರುಕುಲ ಜಗದ್ಗುರು ಶೈವ ಶಿಲ್ಪಿ ಬ್ರಹ್ಮಶ್ರೀ ಗುರುಕುಲಂ ಈ ಟ್ರಸ್ಟಿನ ಈ 101 ಲಿಂಗಗಳ ಇದನ್ನು ಉದ್ಘಾಟನೆ ಅವರ ಅಮೃತ ಹಸ್ತಿಯಿಂದಲೇ 150 ವರ್ಷದಲ್ಲಿ ಆಗಿದೆ. ಅವರೇ ಇದನ್ನು ಈ ಜಾಗವನ್ನು ಉಚಿತವಾಗಿ ನಮ್ಮ ಶ್ರೀ ಜಗದ್ಗುರು ನಾಗಲಿಂಗ ಸ್ವಾಮಿ ಮಠಕ್ಕೆ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಅವರನ್ನು ಸ್ಮರಣೆ ಮಾಡ್ಕೋತಾ ಇದ್ದೀವಿ. ಮಹಾರಾಜರನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರಾಗಿರ್ಬೋದು, ಜಯಚಾಮರಾಜೇಂದ್ರ ಒಡೆಯರಾಗಿರ್ಬೋದು, ಹಾಗೆ ಅದ್ರ ಜೊತೆಗೆ ನಮ್ಮ ಅವರ ಗುರುಗಳಾಗಿರ್ತಕ್ಕಂಥ ಶಿಲ್ಪ ಸಿದ್ಧಾಂತಿ ಸಿದ್ಧಲಿಂಗ ಸ್ವಾಮಿಗಳು ಹಾಗೂ ಮಹಾದೇವ ಸ್ವಾಮಿಗಳು, ಅವರು ಶ್ರೀ ಜಗದ್ಗುರು ಕರಸ್ಥರ ನಾಗಲಿಂಗ ಸ್ವಾಮಿ ಮಠ ಟ್ರಸ್ಟು ಹಾಗೂ ಗುರುಕುಲ ಜಗದ್ಗುರು ಶೈವಶಿಲ್ಪಿ ಗುರುಕುಲ ಟ್ರಸ್ಟ್ ವತಿಯಿಂದ ಇದನ್ನು ಮಹಾಶಿವರಾತ್ರಿಯನ್ನು ನಡೆಸ್ತಾ ಇದ್ದೀವಿ. ಬೆಳಗ್ಗೆ ಏನೆಲ್ಲ ಪೂಜೆಗಳಿರ್ತವೆ ಸರ್? ನಾಳೆ ಎಷ್ಟು ಜನ ಬರ್ಬೋದು ನಿರೀಕ್ಷೆ ಇದೆ? ಅದು ಹೇಳೋಕ್ಕಾಗಲ್ಲ ಎಷ್ಟು ಜನ ಸೇರ್ತಾರೆ ಅಂತ. ಒಂದು 75-80 ಸಾವಿರ ಜನ, 1 ಲಕ್ಷದ ಹತ್ರ ಜನ ಬರ್ಬೋದು ಅಂದಾಜು. ರಾತ್ರಿ ಎಲ್ಲ 4 ಜಾವದ ಪೂಜೆಗಳನ್ನು ಮಾಡ್ತೀವಿ. ಯಾರು ಭಕ್ತಾದಿಗಳು ಏನೇನು ಪೂಜೆ ಕೇಳ್ತಾರೆ ಅದನ್ನೆಲ್ಲ ಮಾಡಿಕೊಡ್ತೀವಿ.